Hello friends, I'm Eman BS. ನನ್ನ ಚಾನಲ್ ನೇಮ್ ಟೆಕ್ನೋ ಮಾಸ್ಟರ್ 18 ಅಂತ. ಸೊ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಇರುತ್ತೆ. ಸೊ ಗ್ರಾಮರ್ ಅಲ್ಲಿ ಯಾವ ಟಾಪಿಕ್ ಅಂದ್ರೆ ಆರ್ಟಿಕಲ್ಸ್ ಬಗ್ಗೆ ಇರುತ್ತೆ. ಸೊ ಯಾಂದ ಎಲ್ಲಿ ಹೇಗೆ ಯಾವಾಗ ಯೂಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ. ಸೊ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡೋಣ ಬನ್ನಿ. ವಾಟ್ ಆರ್ ಆರ್ಟಿಕಲ್ಸ್? Articles are small words that comes before noun to show whether we are talking about something specific or general. ಸೊ ನಾವು ಯಾವ್ದಾದ್ರು ಒಂದು ವಸ್ತು ಬಗ್ಗೆ ಮಾತಾಡ್ಬೇಕಾದ್ರೆ ಸೊ ಅದು ಸ್ಪೆಸಿಫಿಕ್ ಆಗೂ ಇರುತ್ತೆ, ಹಾಗೆ ಜನರಲ್ ಆಗೂ ಇರುತ್ತೆ. ಸೊ ಅದೇಗೆ ಅಂತ ನಾವು ಮುಂದೆ ನೋಡೋಣ ಬನ್ನಿ. Two types of articles: definite articles, indefinite articles. ಸೊ ಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ದ ಬರುತ್ತೆ, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಆನ್ ಬರುತ್ತೆ. ಸೊ ಡೆಫಿನೆಟ್ ಆರ್ಟಿಕಲ್ಸ್ ನೋಡೋಣ. ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಥಿಂಗ್ ವಿ ಆಲ್ರೆಡಿ ನೋ. ಸೊ ನಾವು ಯಾವ್ದಾದ್ರು ಒಂದು ವಸ್ತುನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದು ನಮಗೆ ಮುಂಚೆಗೆ ಗೊತ್ತಿರುತ್ತೆ. ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್, ದ ಸನ್ ಈಸ್ ಹಾಟ್. ದ ಸನ್, ಯಾವ ಸನ್ ಅಂತ ನಮಗೆ ಮುಂಚೆಗೆ ಗೊತ್ತು. ಸೊ ಅದರಿಂದ ದ ಬರುತ್ತೆ. ಇಂಡೆಫಿನೆಟ್ ಆರ್ಟಿಕಲ್ಸ್ ನೋಡೋಣ. ಇಂಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಆನ್ ಯಾವ ತರ ಹಾಕ್ಬೇಕು ಅಂತ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಯೂಸ್ಡ್ ವೆನ್ ಟಾಕಿಂಗ್ ಅಬೌಟ್ ಸಮಥಿಂಗ್ ನಾಟ್ ಸ್ಪೆಸಿಫಿಕ್. ಸೊ ನಾವು ಯಾವ್ದಾದ್ರು ಒಂದು ವಸ್ತು ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ ಯೂಸ್ಡ್ ವೆನ್ ಟಾಕಿಂಗ್ ಅಬೌಟ್ ಸಮಥಿಂಗ್ ನಾಟ್ ಸ್ಪೆಸಿಫಿಕ್, ಅದು ಸ್ಪೆಸಿಫಿಕ್ ಆಗಿ ಇರಲ್ಲ. ಅದೇಗೆ ಅಂದ್ರೆ ನೋಡೋಣ ಬನ್ನಿ. A is used before words starting with consonant sound. So next ನೋಡೋಣ an. An is used before words starting with vowel sound. So ಇದು ಕೇಳಿದ್ಮೇಲೆ ನಿಮ್ಗೆ ಕಾನ್ಸನೆಂಟ್ಸ್ ವೋವೆಲ್ಸ್ ಏನು ಅಂತ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ. ಸೊ ಅದ್ ಹೇಳ್ಕೊಡ್ತೀನಿ. ಆಲ್ಫಾಬೆಟ್ ಅಲ್ಲಿ 26 ಲೆಟರ್ ಇರುತ್ತೆ. ಆ 26 ಲೆಟರ್ ಅಲ್ಲಿ 21 ಲೆಟರ್ ಕಾನ್ಸನೆಂಟ್ಸ್ ಆಗುತ್ತೆ, 5 ಲೆಟರ್ ವೋವೆಲ್ಸ್ ಆಗುತ್ತೆ. ಸೊ ವೋವೆಲ್ಸ್ ಯಾವ್ಯಾವು ಅಂದ್ರೆ ಎ, ಇ, ಐ, ಓ, ಯು. ಓಕೆ, ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಂಡ್ಲೇಬೇಕು ನೀವು. ಎ, ಇ, ಐ, ಓ, ಯು. ಓಕೆ, ಎ, ಇ, ಐ, ಓ, ಯು ಯಾವಾಗ ಹಾಕ್ಬೇಕು ಅಂದ್ರೆ ಆನ್. ವೋವೆಲ್ ಸೌಂಡ್ ಅದ್ರ ಹಿಂದೆ ಇದ್ರೆ ವೋವೆಲ್ ಸೌಂಡ್ ಇದ್ರೆ ಆನ್ ಹಾಕ್ಬೇಕು, ಕಾನ್ಸನೆಂಟ್ ಸೌಂಡ್ ಇದ್ರೆ ಎ ಹಾಕ್ಬೇಕು. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ವೋವೆಲ್ ಸೌಂಡ್ ಎ, ಇ, ಐ, ಓ, ಯು. ಓಕೆ, ಅದನ್ನ ನೀವು ಮೈಂಡ್ ಅಲ್ಲೇ ಇಟ್ಕೋಬೇಕು. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಂಡೆಫಿನೆಟ್ ಆರ್ಟಿಕಲ್ಸ್ಗೆ ಎಕ್ಸಾಂಪಲ್, ಐ ಸಾ ಎ ಕ್ಯಾಟ್ ಇನ್ ದ ಗಾರ್ಡನ್. ಸೊ ಐ ಸಾ ಓಕೆ, ನಾನು ನೋಡ್ದೆ, ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಎಸ್ ಲೆಟರ್ ಕಾನ್ಸನೆಂಟ್ಸ್ ಇದೆ, ವೋವೆಲ್ ಇಲ್ಲ, ಕಾನ್ಸನೆಂಟ್ಸ್ ಇದೆ. ಸೊ ಅದಕ್ಕೆ ಎ ಹಾಕಿದೀವಿ. ಬಿಫೋರ್ ಕಾನ್ಸನೆಂಟ್ಸ್ ಸೌಂಡ್ ಇರೋದ್ರಿಂದ ಎ ಹಾಕಿದೀವಿ. ಸೊ he wants to eat an apple. eat ಇ. ಓಕೆ, ವೋವೆಲ್ ಸೌಂಡ್ ಇದೆ. ಸೊ ಅದರಿಂದ ನಾವು ಆನ್ ಹಾಕಿದೀವಿ. ನೆಕ್ಸ್ಟ್, the cat was sleeping on a sofa. on the sofa. So the cat was sleeping on the sofa. ಕ್ಯಾಟ್ ಸೋಫಾ ಮೇಲೆ ಮಲಗಿದೆ. ಇದು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಅದರಿಂದ ದ ಹಾಕ್ತಿವಿ. ಅದು ಡೆಫಿನೆಟ್ ಆರ್ಟಿಕಲ್ಸ್ ಆಗುತ್ತೆ. ಇವೆರಡು ಫಸ್ಟ್ ಇವೆರಡು ಇಂಡೆಫಿನೆಟ್ ಆರ್ಟಿಕಲ್ಸ್ ಆಗುತ್ತೆ. ಸೊ ಹಾಗೇನೆ ನಿಮ್ಗೂ ಒಂದು ಕೊಡ್ತೀನಿ, ಟ್ರೈ ಇಟ್ ಯುವರ್ ಸೆಲ್ಫ್. ಸೊ ಶಿ ಈಸ್ ರೀಡಿಂಗ್ ಡ್ಯಾಶ್ ದ ಬುಕ್. ಡ್ಯಾಶ್ ಬುಕ್. ಶಿ ಈಸ್ ರೀಡಿಂಗ್ ಡ್ಯಾಶ್ ಬುಕ್. ನೆಕ್ಸ್ಟ್ ನೋಡೋಣ. ಐ ಮೆಟ್ ಡ್ಯಾಶ್ ಓಲ್ಡ್ ಫ್ರೆಂಡ್ ಎಸ್ಟರ್ಡೇ. ಡ್ಯಾಶ್ ಮೂನ್ ಲುಕ್ಸ್ ಬ್ಯೂಟಿಫುಲ್ ಟುನೈಟ್. ಸೊ ನೀವೇ ಇದು ಆನ್ಸರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.